ಅವರು ಉಪಯೋಗಿಸ್ತಿದ್ದಾರೆ ಮಾನ್ಯ ಅಧ್ಯಕ್ಷರೇ. 2 ವರ್ಷ ಆಗ್ತು, ಇನ್ನೊಂದು ತನಕ ಕೂಡ ಬಹಳಷ್ಟು ಮನೆಗಳು ಹಂಗೆ ಇದೆ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ ಏನು 545 ಮನೆಗಳು ಆಗಬೇಕು ಅಂತಂದ್ರೆ ಈಗಾಗಲೇ ಅವ್ರು ಸ್ಟಾರ್ಟ್ ಮಾಡಿದ್ರೆ 290 ಮನೆಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇನ್ನು 250 ಮನೆಗಳು ಏನು ಕೂಡ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಮಾನ್ಯ ಸಚಿವರ ಹತ್ರ ನಾನು ಕೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲ್ ಅವ್ರ ಕ್ಷೇತ್ರದಲ್ಲಿ 545 ಮನೆ 2022ರಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ 295 ಮನೆ ಕೆಲಸನ ಶುರು ಮಾಡಿದ್ದೀವಿ. ಕಾರಣ ಅಂದರೆ ಏನಂದರೆ ಡಿಲೇ ಆಗೋಕ್ಕೆ ಕಾರಣ ಅಂದರೆ ಬೆನಿಫಿಷರಿ ಪೇಮೆಂಟ್. ಟೋಟಲ್ ಇದು ಬೆನಿಫಿಷರಿ ಪೇಮೆಂಟ್ 21 ಕೋಟಿ ಬರಬೇಕಾಗಿತ್ತು. 545 ಮನೆಗೆ 21 ಕೋಟಿ ಬರಬೇಕಾಗಿತ್ತು. ಬರೀ 2.5 ಕೋಟಿ ಬೆನಿಫಿಷರಿ ಪೇಮೆಂಟ್ ಬಂದಿತ್ತು. ಆ ಕಾರಣಕ್ಕೆ ಸ್ವಲ್ಪ ಡಿಲೇ ಆಗೋಕ್ಕೆ ಇದಾಯಿತು ಅದು. ಆಮೇಲೆ ನಮ್ಮ ಸರ್ಕಾರ ಬಂದಾದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾವು ಸ್ಲಮ್ ಬೋರ್ಡ್ ಬರೀ ಇವ್ರ ಕ್ಷೇತ್ರದ ಮಾತ್ರ ಇಲ್ಲ, ಇಡೀ ರಾಜ್ಯದ್ದು ಟೋಟಲ್ 1,80,253 ಮನೆಗಳು ಎಲ್ಲ ಮನೆಗಳು ಪೆಂಡಿಂಗ್ ಇತ್ತು. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ ಸನ್ಮಾನ್ಯ ಅಧ್ಯಕ್ಷೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಾವು 1.5 ಲಕ್ಷ ಕೊಡ್ತೀವಿ. 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. ಟೋಟಲ್ ಸ್ಲಮ್ ಬೋರ್ಡಲ್ಲಿ ಬೆನಿಫಿಷರಿ ಪೇಮೆಂಟ್ 1,80,253 ಮನೆಗೆ 7,500 ಕೋಟಿ ಬರಬೇಕಾಗಿತ್ತು. ಬರೀ 310 ಕೋಟಿ ಬಂದಿತ್ತು. ಏನಕ್ಕೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು ಈ ಥರ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಾಗ್ತದೆ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ, ಇಲ್ಲ ನೀನು ಹೇಳ್ತಾರ ಸತ್ಯ ಇದು, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕೊಡುವ ಅಂತ ಹೇಳ್ಬಿಟ್ಟು 2024 ಜನವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ 36,789 ಮನೆಗಳು ಕೊಟ್ವಿ ಸನ್ಮಾನ್ಯ ಅಧ್ಯಕ್ಷೆ. ಈಗ 42,000 ಮನೆಗಳು ಕೊಡಬೇಕಾಗಿತ್ತು. ಹೋದ ತಿಂಗಳಲ್ಲೇ ಅದಲ್ಲೂ ಇವ್ರದ್ದು 150 ಮನೆ ಇದೆ, ನಿಮ್ಮ ತಾಲೂಕ್ದು 150 ಮನೆ ಇದೆ. ಹೋದ ತಿಂಗಳಲ್ಲಿ ಕೊಡಬೇಕಾಗಿತ್ತು. ನಾವು ಸಾಧನಾ ಸಮಾವೇಶ ವಿಜಯನಗರಲ್ಲಿ ಮಾಡಿದ ಕಾರಣಕ್ಕೆ ನಾನು 25ನೇ ತಾರೀಕಿಗೆ ಬೆಳಗಾಮಲ್ಲಿ ಕಾರ್ಯಕ್ರಮ, ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಸಾಧನಾ ಸಮಾವೇಶ 2 ವರ್ಷ ಸಾಧನಾ ಸಮಾವೇಶ ಕಾರ್ಯಕ್ರಮ ವಿಜಯನಗರ ಮಾಡಿದ ಕಾರಣಕ್ಕೆ ನಾನು ಮುಂದೆ ಹಾಕಿದ್ದೀನಿ. ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮನ ಮಾಡಿ ಮನೆ ಕೊಡ್ತಾ ಇದ್ದೀವಿ. ಇವ್ರದ್ದು ಈಗ 150 ಮನೆಗಳು ಈ ಬಾರಿ ಕೊಡ್ತಾ ಇದ್ದೀವಿ. ಮಿಕ್ಕಿದ ಮನೆಗಳು 292 ಉಳಿದಿರೋದು ಎಷ್ಟು, 253 ಮನೆಗಳು ಉಳಿದಿತ್ತದು, ಡ್ರಾಪ್ ಆಗಿತ್ತದು. ಕ್ಯಾಬಿನೆಟಲ್ಲಿ ಏನು ಮಾಡಿದ್ರು, 1,80,000 ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ಬರೀ 1,18,000 ಸ್ಯಾಂಕ್ಷನ್ ಮಾಡಿ 61,000 ಮನೆಗಳು ಡ್ರಾಪ್ ಮಾಡಿದ್ವು. ತಿರ್ಗಾ ಮನೆ ಮುಖ್ಯಮಂತ್ರಿಗೆ ಇಲ್ಲ ಸರ್, ಆಲ್ರೆಡಿ ಕೆಲಸ ಶುರು ಆಗಿಬಿಟ್ಟಿದೆ, ಗುದ್ಲಿ ಪೂಜೆ ಆಗಿಬಿಟ್ಟಿದೆ, ಟೆಂಡರ್ ಆಗಿಬಿಟ್ಟಿದೆ, ಮಾಡಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅದು ಕೆಲಸನ ಮಾಡಿಕೊಡ್ತೀವಿ. ಈಗ ಸರ್ಕಾರದಿಂದನೇ ದುಡ್ಡು ಕೊಡಬೇಕಾಗಿದ್ದರಿಂದ ನಾವು ಏನು ಈಗ ಮನೆಗಳು ಡಿಲೇ ಆಗಲ್ಲ, ಕಂಪ್ಲೀಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಬಿಟ್ಟವ್ರೆ. 2026 ಕೊನೆಯದ ಒಳಗಡೆ 1,80,000 ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಕಂಪ್ಲೀಟ್ ಮಾಡಿ ರಘುಮೂರ್ತಿ ಅಲ್ಲ, ಒಂದು ಕ್ಲಾರಿಫಿಕೇಶನ್ ಒಂದು ಸೆಕೆಂಡ್. ಮಾನ್ಯ ಅಧ್ಯಕ್ಷರ, ನಾವು ಕಾಂಟ್ರಾಕ್ಟರ್ ಕೇಳಿದಾರೆ, ಅವ್ರೇನು ಹೇಳ್ತಾರ, ಸ್ಟೇಟ್ ಗೌರ್ಮೆಂಟ್ಲಿಂದ ಏನು ಅನುದಾನ ಬರಬೇಕಾಗಿತ್ತು, ಆ ಸ್ಟೇಟ್ ಗೌರ್ಮೆಂಟ್ಲಿಂದ ಅನುದಾನ ನಮಗೆ ಪೇಮೆಂಟ್ ಆಗಲ್ ಕಾರಣದಿಂದ ನಾವು ಮಾಡ್ಲಕ್ ಆಗ್ತಾ ಇಲ್ಲ. ಪೇಮೆಂಟ್ ಸಿಗ್ತಾ ಇಲ್ಲ, ಈಗ ಸರ್ಕಾರದಿಂದ ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ಈಗ ಸರ್ಕಾರನೇ ಕೊಡ್ತಾ ಇದೆ. ಏನು ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು ಅದು ಸರ್ಕಾರನೇ ಕೊಡ್ತಾ ಇದೆ. 2026 ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2026 ಡಿಸೆಂಬರ್ ವರೆಗೂ 1,80,253 ಮನೆ ಕೊಡೋಕೆ ಹೇಳಿದ್ದಾರೆ, ಕೊಡ್ತೀವಿ ನಾವು. ಒಂದು ಕ್ಲಾರಿಫಿಕೇಶನ್ ಅಧ್ಯಕ್ಷರೇ, ಮಾನ್ಯ ಸಚಿವರೇ, ಒಂದು ಸ್ವಲ್ಪ ಟೆಂಡರ್ ಆಗಿ ಕೆಲಸ ಶುರುವಾಗಿದ್ದು ಕೂಡ ಸ್ವಲ್ಪ ಮನೆಗಳು ಡ್ರಾಪ್ ಆಗಿದ್ದು, ಅವನ್ನ ಡ್ರಾಪ್ ನಾನು ತಮಗೆ ಮಾತಾಡಿದಾಗ ಇಲ್ಲ ಅದನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ, ಕ್ಯಾಬಿನೆಟ್ದಲ್ಲಿ ಅದನ್ನು ತೊಗೊಂಬಂದು ಮಾಡ್ತೀವಿ ಅಂತ ಹೇಳಿದ್ರಿ. ನನಗೆ ತಮ್ಮ ಉತ್ತರದಿಂದ ಸ್ಪಷ್ಟ ಆಗಲಿಲ್ಲ, ಅದಕ್ಕೆ ಡಿಸಿಷನ್ ಆಗಿದೆಯೋ ಅಥವಾ ಇನ್ನೂ ಅದೇ ಹೇಳಿದ್ದು ನಾನು. ಅದೇನಾಗಿದೆ, ಅದು 1,80,253 ಮನೆಯಲ್ಲಿ 1,18,000 ಮನೆ ಸ್ಯಾಂಕ್ಷನ್ ಮಾಡಿದರು, 61,000 ಮನೆ ಡ್ರಾಪ್ ಮಾಡಿಬಿಟ್ಟಿದ್ರು ಕ್ಯಾಬಿನೆಟಲ್ಲಿ ತಂದು. ಆಮೇಲೆ ತಿರ್ಗಾ ಮನೆ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿ ಆಲ್ರೆಡಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಶುರು ಆಗಿಬಿಟ್ಟಿದೆ ಸರ್, ಇದು ಆಗಲೇಬೇಕಂತ ಹೇಳ್ಬಿಟ್ಟು ತಿರ್ಗಾ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅಪ್ರೂವ್ ಆಗಿದೆ. ಇನ್ನೊಂದು, ಇದು ಸ್ಲಮ್ ಬೋರ್ಡ್ ಕೂಡ ತಮ್ಮ ಕೆಳಗೆ ಬರುತ್ತೆ, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೂಡ ತಮ್ಮ ಕೆಳಗೆ ಬರುತ್ತೆ. ಸ್ಲಮ್ ಬೋರ್ಡಿನ ಮನೆಗಳಿಗೆ ನೀವು ಅಡಿಷನಲ್ ದುಡ್ಡು ಕೊಡ್ತಾ ಇದ್ದೀರಿ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಿಂದ ಆಗ್ತಿರುವಂತ ಮನೆಗಳಿಗೆ ಇನ್ನು 2,70,000 ಪ್ರಶ್ನೆ ಕೇಳಿ, ಅದನ್ನು ಚೇಂಜ್ ಮಾಡಿ. ರಾಜೀವ್ ಗಾಂಧಿ ಹೇಳ್ಬಿಡ್ತೀನಿ ಅಧ್ಯಕ್ಷ 2 ನಿಮಿಷದಲ್ಲಿ. ಅದೇ ಥರ ರಾಜೀವ್ ಗಾಂಧಿದು 47,870 ಮನೆಗಳು ಒಟ್ಟಾಗಿ ಇಡೀ ರಾಜ್ಯದಲ್ಲಿ
ಅದೂ ಸೇಮ್ ಸಮಸ್ಯೆ ಆಗಿತ್ತು. ಇದೇ ಥರ ಸ್ಲಮ್ ಬೋರ್ಡ್ ಥರನೇ. ಅದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಸ್ಕೊಳ್ಬೇಕು. ಬರೋ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡು ಅದು ಮಾಡ್ತಾರೆ. ಅಲ್ಲ, ಅದನ್ನ ಬರೋ ಕ್ಯಾಬಿನೆಟ್ ಇಲ್ಲ, ಹೇಳ್ತಾ ಇದ್ದೀನಿ. ಚರ್ಚೆ ಬೇಡ. ಎಲ್ಲ ಒತ್ತಡ ಮೇಲೆ ನಿಮ್ಗೆ ಸುಧಾ ಪಾಟೀಲ್. ಮನೆ ಅಧ್ಯಕ್ಷರೇ ಒಂದೇ ನಿಮಿಷ. ಮನೆ ಅಧ್ಯಕ್ಷರೇ, ನಂಬಲ್ಲಿಗ ಸ್ಯಾಂಕ್ಷನ್ ಆಗಿ 545 ಮನೆಗಳಿದೆ. ಅದು ಒಂದು ಇನ್ಸೆಂಟಿವ್ ಯೋಜನೆದೆಲ್ಲ ಆಗಿದೆ. ಆದರೆ ಈವರೆಗೂ ಬೆನಿಫಿಷರಿ 300 ಮನೆಗಳಿಗೆ ಡಿ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ 745 ಮನೆಗಳು ವರ್ಟಿಕಲ್ ಎಲ್ಲಿಗೆ ಇಂಡಿಪೆಂಡೆಂಟ್ ಹೌಸ್ ಕಟ್ಕೊಟ್ರೆ ಒಳ್ಳೇದಾಗ್ತದಂತ ನಾನು ಸಚಿವರ ಹತ್ರ ಮನವಿ ಮಾಡಿ ಆಗಿದೆ. ಅದು ಕ್ಯಾಬಿನೆಟಲ್ಲಿ ಆಗಿದೆ. 245 ಮನೆ ಏನು ಉಳಿದಿದೆ ನಿಮ್ಮದು, ಅದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಆ ಕೆಲಸನೂ ಶುರು ಮಾಡ್ತೀನಿ ಆದಷ್ಟು ಬೇಗ. ಅಂದ್ರೆ ನಾನು ನಂಬೋದೇನು, ವರ್ಟಿಕಲ್ ಇಲ್ಲ ಇಂಡಿಪೆಂಡೆಂಟ್ ಹೌಸ್ ಕಟ್ಕೊಟ್ರು ಅಂದ್ರೆ ನಮ್ದು ನಾವು ನೀವು ಕೂತ್ಕೊಂಡು ಚರ್ಚೆ ಮಾಡಿ ಮಾಡುವ. ಅದು ಪಾಲಿಸಿ ಚೇಂಜ್ ಮಾಡಲಿಕ್ಕೆ ನಾನು ಮಾಡ್ತೀನಿ. ರಘುಮೂರ್ತಿ ಅವರೇ ಮಿನಿಸ್ಟರ್ ಮತ್ತೆ ಬರ್ತೀನಿ. ಅರವಿಂದ್ ಬೆಲ್ಲದ್ ಅಲ್ಲ ಮಂತ್ರಿಗಳಿಲ್ಲ, ಬಂದು ಕೊಡ್ತೀನಿ. ಪ್ರಶ್ನೆ 1523 ನಾನು ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಿಗೆ ಕೇಳ್ತಾ ಇದ್ದೇನೆ. ಉತ್ತರ ಒದಗಿಸಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಏಪ್ರಿಲ್ 1ನೇ ತಾರೀಕಿನ ದಿನ ಯುಗಾದಿ ಹಬ್ಬದ ಸಮಯದಲ್ಲಿ ಕರ್ನಾಟಕದ ಜನತೆಗೆ 4 ರೂಪಾಯಿ ರೇಟನ್ನು, ಹಾಲಿನ ರೇಟನ್ನು ಏರಿಸುವುದರ ಮೂಲಕ ಹಬ್ಬಕ್ಕೆ ದರ ಏರಿಕೆ ಬೇವು ಅಂಥೇಳಿ ಎಲ್ಲ ಪೇಪರ್ದಾಗದು ಬರುವಂಗೆ ನಮ್ಮ ಮಾನ್ಯ ಸಚಿವರು ಮಾಡಿದರು. ಯಾಕೆ ಈ ರೀತಿ ದರನ ಏರಿಸಿದ್ರಿ? ಇದರ ಮೂಲಕ ಜನರಿಗೆ ಹೊರೆ ಆಗ್ತಾ ಇದೆಯೋ ಇಲ್ಲೋ ಇದ್ರ ಕಲ್ಪನೆ ಇದ್ದರೂ ಕೂಡ ತಾವು ಕಳೆದ 2 ವರ್ಷದಲ್ಲಿ ಸುಮಾರು 7 ರೂಪಾಯಿ ಅಷ್ಟು ರೇಟ್, ಹಾಲಿನ ರೇಟ್ ಏರಿಸಿರಿ. ಆ್ಯಕ್ಚುಲಿ 9 ರೂಪಾಯಿ ಏರಿಸಿರಿ. ಆದರೆ ಅದು 50 ml ಏನದು ಅಡಿಷ್ನಲ್ ಕೊಡೋದು ಅದೆಲ್ಲ ಅಡ್ಜಸ್ಟ್ಮೆಂಟ್ ಹಿಡಿದು ಸುಮಾರು 7 ರೂಪಾಯಿ ರೇಟ್ ಏರಿಸಿರಿ. ಇದರಿಂದ ಎಲ್ಲರಿಗೂ, ಅತ್ಯಂತ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಕೆಳ ಮಧ್ಯಮ ವರ್ಗದವ್ರಿಗೆ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಇದ್ರ ಬಗ್ಗೆ ತಾವು ಇದೇನು ರೇಟ್ ಏರಿಸಿರಿ ಇದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ಕೊತೇನೆ. ಓಕೆ ಅಧ್ಯಕ್ಷರೇ, ನಾವು ರೇಟು ನಾವಾಗೇ ಹೆಚ್ಚಿಗೆ ಮಾಡಲಿಲ್ಲ. ರೈತರು, ರೈತ ಸಂಘದವರು, ಬೇರೆ ಎಲ್ಲರೂ ಇದನ್ನು ರೇಟ್ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಭಾಳ ಬೇಡಿಕೆ ಕೊಟ್ಟರು, ಒತ್ತಾಯ ಇತ್ತು ನಮಗೆ. ಮತ್ತು ಇಲ್ಲಿ ವಿಧಾನಸಭೆಯಲ್ಲೂ ಕೆಲವು ಸಲ ಚರ್ಚೆ ಆಗಿದೆ, ವಿಧಾನ ಪರಿಷತ್ನಲ್ಲೂ ಚರ್ಚೆ ಆಗಿದೆ. ಅವರು ಸಹ ರೇಟ್ ಹೆಚ್ಚಿಗೆ ಮಾಡಿ ಅಂತ ರೈತರ ಪರವಾಗಿ ಅವರು ಸಹ ಒತ್ತಾಯ ಮಾಡಿದರು. ಹಾಗಾಗಿ ನಾವು ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದಾಗ ನಮ್ಮದು ಭಾಳ ಕಡಿಮೆ ಇದೆ, ರೈತರ ಒತ್ತಡವೂ ಜಾಸ್ತಿ ಇದೆ ಅಂತೇಳಿ ನಾವು ನಮ್ಮ ಅವಧಿನಲ್ಲಿ 7 ರೂಪಾಯಿ ಒಂದು ಸಲ 3 ರೂಪಾಯಿ ಜಾಸ್ತಿ ಮಾಡಿದ್ವಿ, ಈಗ 4 ರೂಪಾಯಿ ಜಾಸ್ತಿ ಮಾಡಿದ್ವಿ. ಮತ್ತು ಒಕ್ಕೂಟಗಳಲ್ಲಿ ಕೆಲವರೆಲ್ಲ ವ್ಯತ್ಯಾಸ ರೇಟ್ಗಳನ್ನ ಕೊಡ್ತಾಯಿದ್ರು. ನಾವು 4 ರೂಪಾಯಿ ಜಾಸ್ತಿ ಮಾಡಿದಾಗ ಮುಖ್ಯಮಂತ್ರಿಗಳು ಅವ್ರ ಅಧ್ಯಕ್ಷತೆ ಸಭೆ ಕರೆದು, ಒಕ್ಕೂಟದ ಅಧ್ಯಕ್ಷಗಳು ಮತ್ತು ಆ MDಗಳು ಎಲ್ಲರೂ ಸಭೆ ಕರೆದು 4 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡ್ತಾಯಿದ್ದೀವಿ, ಅದು ರೈತರಿಗೆ ನೇರವಾಗಿ ಕೊಡಬೇಕು ಅಂತೇಳಿ ಕಡ್ಡಾಯ ಮಾಡಿ 4 ರೂಪಾಯಿ ಜಾಸ್ತಿ ಮಾಡಿದ್ದೀವಿ. ಇದು 4 ರೂಪಾಯಿ ಜಾಸ್ತಿ ಮಾಡಿರೋದು ಗ್ರಾಹಕರಿಗೇನು ಹೊರೆ ಆಗುತ್ತೆ ಅಂತ ಅನ್ಸೋದು. ಬಟ್ ಉತ್ಪಾದನೆನೂ ಆಗಬೇಕಲ್ಲ ಅಧ್ಯಕ್ಷ, ರೈತರಿಗೆ ಅವ್ರ ಸಹಾಯಕ್ಕೂ ಬರಬೇಕಲ್ಲ. ಏಕೆಂದರೆ ಎಲ್ಲ ದರಗಳು ಜಾಸ್ತಿ ಆಗಿದೆ, ಮೇವಿನ ದರ ಎಲ್ಲ ಜಾಸ್ತಿ ಆಗಿದೆ. ಅದಕ್ಕಾಗಿ ನಾವು ರೇಟ್ ಜಾಸ್ತಿ ಮಾಡೋ ಅನಿವಾರ್ಯತೆ ಇತ್ತು, ಹಾಗಾಗಿ ಮಾಡಿದ್ದೀವಿ. ಮಾನ್ಯ ಅಧ್ಯಕ್ಷರೇ, 4 ರೂಪಾಯಿ ನೀವು ಉತ್ಪಾದಕರಿಗೇನೆ ಹೆಚ್ಚು ಮಾಡಿ ಕೊಡ್ತಾ ಇದ್ದೀರಿ, ಅದ್ರ ಬಗ್ಗೆ ನಮ್ಮದೇನು ಅದನ್ನು ಬೆಂಬಲಿಸ್ತೇವೆ. ಆದ್ರೆ ಮಂತ್ರಿಗಳು ಕೊಟ್ಟಂಥ ಉತ್ತರದಲ್ಲೇನೋ ಒಂದು ಪ್ರಶ್ನೆಯನ್ನು ನಾನು ಕೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ 46 ರೂಪಾಯಿ ಪರ್ ಲೀಟರ್ ಹಾಲನ್ನು 46 ರೂಪಾಯಿಗೆ 1 ರೂಪಾಯಿ ನೀವು ಹಾಲನ್ನು ಮಾರ್ತಾ ಇದ್ದೀರಿ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ 46 ರೂಪಾಯಿ ಪರ್ ಲೀಟರ್ ಹಾಲು ಕೊಡ್ತಾ ಇದ್ದೀರಿ. ಆದರೆ ರೈತರಿಗೆ ಏನು ದುಡ್ಡು ಕೊಡ್ತಾ ಇದ್ದೀರಲ್ಲ, ಅತ್ಯಂತ ಕಡಿಮೆ ರೇಟು ನೀವು ರೈತರಿಗೆ ಕೊಡ್ತಾ ಇರೋದು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಗೆ 33 ರೂಪಾಯಿ 90 ಪೈಸೆ ಕೊಡ್ತಾ ಇದ್ದೀರಿ. ಅದೇ ರೀತಿ ಕಲಬುರಗಿಯಲ್ಲಿ 35 ರೂಪಾಯಿ ರೈತರಿಗೆ ಕೊಡ್ತಾ ಇದ್ದೀರಿ. ಅದೇ ರೈತರು ದಕ್ಷಿಣ ಕನ್ನಡದಲ್ಲಿ ಇದ್ದರೆ ಅವರಿಗೆ 40 ರೂಪಾಯಿ ನೀವು ಕೊಡ್ತಾ ಇದ್ದೀರಿ. ಅಂದರೆ ಉತ್ತರ ಕರ್ನಾಟಕದ ರೈತರಿಗೆ ಕಡಿಮೆ ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ. ಹೆಂಗೆ ಅಲ್ಲಿ ಹುಲ್ಲ ಸಿಗೋದಿಲ್ಲ, ಅಲ್ಲಿ ದನಗಳು ಐತಲ್ಲ, ಇಲ್ಲೇನೋ 2 ಲೀಟ್ರ್ ಕರಿತಿದ್ರೆ ಅಲ್ಲಿ 1 ಲೀಟ್ರ್ ಕರಿತಾವೆ, ಯಾಕಂದ್ರೆ ಅಲ್ಲಿ ಹುಲ್ಲು ಸಿಗೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಕಡಿಮೆ ಐತಿ, ಹುಲ್ಲಿನ ಅವೈಲಬಿಲಿಟಿ ಕಡಿಮೆ ಐತಿ. ಅದ ಸೌತ್ ಕನ್ನಡ ಮಂಗಳೂರಿಗೆ ಹೋದ್ರೆ ಅಲ್ಲಿ ಹುಲ್ಲು ಬೇಕಾದಷ್ಟು ದನಗಳನ್ನ ಹಂಗೆ ಹೋಗ್ಬಿಟ್ರೆ ಅಲ್ಲಿ ದನಗಳು ಮೇಯ್ಕೊಂತ ಹೋಗ್ತಾವೆ.
ಇಲ್ಲೇ ನೀವು ಪ್ರೊಡಕ್ಷನ್ KMF ಏನು ನಿಮ್ದು ಸೌತ್ ಕೆನರಾದಲ್ಲಿದೆ 40 ರೂಪಾಯಿ ರೈತರಿಗೆ ಕೊಟ್ಟು 46 ರೂಪಾಯಿದಲ್ಲಿ ನೀವು ಹಾಲನ್ನು ಮಾರಾಟ ಮಾಡಿ 6 ರೂಪಾಯಿದಲ್ಲಿ ನೀವು ಪ್ರಾಫಿಟ್ ಮಾಡಕ್ಕೆ ಸಾಧ್ಯ ಆಗತೈತಿ. ಅದ ಇಲ್ಲಿ ಉತ್ತರ ಕರ್ನಾಟಕದ ಈ KMFಗಳಲ್ಲಿ ಮಿಲ್ಕ್ ಫೆಡರೇಷನ್ದಲ್ಲಿ ಅಲ್ಲಿ ಯಾಕೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗಿದೆ, ಆ ರೈತರಿಗೆ ಯಾಕೆ ಅದು ನುಕ್ಸಾನ ಆಗ್ತಾ ಇದೆ? ನಿಮಗೆ ಅದು ಪ್ರೊಡಕ್ಷನ್ ಕಾಸ್ಟ್ ಅದನ್ನು ಕಡಿಮೆ ಮಾಡೋಕೆ ಆಗಲಿಲ್ಲ ಅಂದ್ರೆ ಅದ್ರ ಹೊರೆಯನ್ನು ಸರ್ಕಾರ ಹೊರಬೇಕು ಹೊರತು ಅದನ್ನು ರೈತರ ಮೇಲೆ ಹೊರಿಸುವಂಥ ಕೆಲಸ ಮಾಡಬೇಡ್ರಿ. ಹಾಗಾಗಿ 40 ರೂಪಾಯಿ ನೀವೇನು ಮಂಗಳೂರಲ್ಲಿ ಕೊಡ್ತಾ ಇದ್ದೀರಿ ಅದೇ ರೇಟ್ ಬೇರೆ ಕಡೆನೂ ರೈತರಿಗೆ ಕೊಡ್ರಿ. 46 ರೂಪಾಯಿದಾಗೆ ಬೇರೆ ಕಡೆ ಎಲ್ಲ ಏನು ರೇಟ್ ಇಟ್ಟಿರಿ ಅದೇ ರೇಟ್ ಆ ರೇಟ್ ಆ್ಯಸ್ ಇಟ್ ಈಸ್ ಕರ್ನಾಟಕದಾಗ ಒಂದೇ ರೇಟ್ ಐತೆ ಅದಿರಲಿ. ಆದ್ರೆ ನಮ್ಮ ರೈತರಿಗೆ ಏನು ನೀವು ಕಡಿಮೆ ಕೊಡತ್ತೀರಿ ಬೇರೆ ಕಡೆ ಅದನ್ನು ಹೆಚ್ಚು ಮಾಡುವಂಥ ಕೆಲಸ ಮಾಡಿ ವಿನಂತಿ ಮಾಡ್ತೇನೆ. ಅಧ್ಯಕ್ಷರೇ, ಈ ಒಕ್ಕೂಟಗಳು ಇದಾವಲ್ಲ ಸರ್ ಅಧ್ಯಕ್ಷರೇ, ಅವರವರ ಆರ್ಥಿಕ ಅನುಗುಣವಾಗಿ ಆಗಾಗ ಅವರ ರೇಟನ್ನು ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡ್ಕೊಂಡು ಅವ್ರಿಗೆ ಅಧಿಕಾರ ಇದೆ ಅವ್ರಿಗೆ. ಏನು ಈಗ ಅವರು ಮಂಗಳೂರಲ್ಲಿ ನೀವು 44 ರೂಪಾಯಿ ಕೊಡ್ತಾ ಇದ್ದೀರಿ ತಾನೇ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರಲ್ಲಿ ಅಂತ ಅಂದರೆ ಅಲ್ಲಿ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಅಷ್ಟು ಹಾಲನ್ನು ಅವ್ರು ಖರ್ಚಾಗ್ತದೆ ಅಲ್ಲಿ. ಜೊತೆಗೆ ಬೇರೆ ಬೇರೆ ಅಕ್ಕಪಕ್ಕ ಜಿಲ್ಲೆಗಳಿಂದನೂ ಹಾಲು ತಗೋತಾರೆ ಅವರು. ಅವ್ರು ಏನು ಉತ್ಪಾದನೆ ಮಾಡಿ ಅದಕ್ಕಿಂತ ಹೆಚ್ಚು ಅವ್ರಿಗೆ ಅಗತ್ಯ ಇದೆ. ಅವ್ರು ಬೇರೆ ಬೇರೆ ಜಿಲ್ಲೆಗಳಿಂದ ತೊಗೊಂಡು ಹಾಲು ಮಾರಾಟ ಮಾಡ್ತಾರೆ. ಅದನ್ನು ಅವ್ರಿಗೆ ಲಾಭ ಜಾಸ್ತಿ ಇದೆ. ಆದರೆ ಬೇರೆ ಒಕ್ಕೂಟಗಳಲ್ಲಿ ಹಾಗಿಲ್ಲ ಅಧ್ಯಕ್ಷರೇ. ಬೇರೆ ಉತ್ಪಾದನೆಗೆ ಎಷ್ಟಾಗುತ್ತೆ ಆದರೆ ಅರ್ಧದಷ್ಟೇ ಖರ್ಚಾಗೋದು ಹಾಲು. ಇನ್ನು ಉಳಿಕೆ ಹಾಲುಗಳನ್ನ ಅವರು ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ, ಹಾಲನ್ನು ಪೌಡ್ರ್ ಮಾಡ್ತಾರೆ, ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ. ಈಗ ಅವೆಲ್ಲ ಉಳ್ಕೋತಾ ಆಗ ಅವ್ರೇನು ಮಾಡ್ತಾರೆ ಒಕ್ಕೂಟದವರು ಅವ್ರು ಸ್ವಲ್ಪ ನಷ್ಟ ಬರೆಸ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ವ್ಯತ್ಯಾಸ ರೇಟ್ಗಳ ವ್ಯತ್ಯಾಸ ಅವರೇ ಮಾಡ್ಕೋತಾರೆ, ನಾವೇನು ಮಾಡಿಲ್ಲ. ಆದರೆ ಈಗ ನಾವು ಸರ್ಕಾರ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ರೇಟ್ ವ್ಯತ್ಯಾಸ ಮಾಡಬೇಕು, ಸರ್ಕಾರ ಗಮನಕ್ಕೆ ತಂದೇ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಅದರಿಂದ ಈ ಸಲ ನಾವು 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ಮೇಲೆ ಯಾವ ಒಕ್ಕೂಟದವರು ಅದನ್ನು ವ್ಯತ್ಯಾಸ ಮಾಡೋಕ್ಕೆ ಹೋಗಿಲ್ಲ. ನಾವೇನು ಜಾಸ್ತಿ ಮಾಡಿದ್ದೀವಿ ಅದನ್ನು ಅಷ್ಟು ಮಾತ್ರ ಕೊಡ್ತಾ ಇದ್ದೀವಿ. ಅಲ್ಲ ಮಾನ್ಯ ಮಂತ್ರಿಗಳೇ, ಅಧ್ಯಕ್ಷರೇ, ಈಗ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ರೈತರಿಗೆ ಅಥವಾ ನಿಮ್ಮ ತುಮಕೂರು ಜಿಲ್ಲೆಯ ರೈತರಿಗೆ ಅವ್ರಿಗೆ ಯಾವ ರೇಟ್ ಕೊಡ್ತೀರಾ ಅದೇ ರೇಟ್ ನಮ್ಮ ಬೇರೆ ಜಿಲ್ಲೆಯವ್ರಿಗೂ ಕೊಡ್ರಲ್ಲ ರೈತರಿಗೆ. ಅದನ್ನ ಸರ್ಕಾರ ಬರೆಸ್ಲಿ, ಅದನ್ನ ಕೊಡ್ಲಿ, ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ. ಬೆಲ್ಲದವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಆ ಪ್ರದೇಶದ ಮಿಲ್ಕ್ ಒಕ್ಕೂಟದವರು ಅದಂತೆ ಅಲ್ಲಿಯ ಪರಿಸ್ಥಿತಿ ನೋಡಿ ಮಾಡ್ತಾರಂತ ಹೇಳಿಕೊಂಡು ಸ್ಟೇಟ್ ತೀರ್ಮಾನ ಮಾಡುದಿಲ್ಲ ಅಂತೇಳಿ. ಆದ ಕಾರಣ ಅದು ಆ ಒಕ್ಕೂಟದವ್ರಿಗೆ ಡೈರೆಕ್ಷನ್ ಕೊಡಿ, ಈ ರೀತಿ ಬೇಡಿಕೆ ಇದೆ ಅಂತ ಹೇಳಿ. ಇಷ್ಟು ದೊಡ್ಡ ವ್ಯತ್ಯಾಸ ಆಗಬಾರ್ದಲ್ಲ, ಸರ್ಕಾರ ನೋಡ್ಬೇಕಲ್ಲ. ಏನು ವಿಷಯ ಗೊತ್ತಿಲ್ಲ, ಯಾಕೆ ₹1 ₹2 ಫರ್ಕ್ ಆದ್ರೆ ನಾವು ಒಪ್ಕೋಬಹುದಿತ್ತು. ಅವರನ್ನು ಕರೆಸಿ ಒಕ್ಕೂಟದವ್ರನ್ನ ಕರೆಸಿ ಇವ್ರನ್ನ ಕರೆಸಿ ಕೂತ್ಕೊಂಡು ಯಾಕೆ ಹೆಚ್ಚು ಕಮ್ಮಿ ಮೀಟಿಂಗ್ ಮಾಡಿ. ಅಲ್ಲ, ಮೀಟಿಂಗ್ ಮಾಡೋದು ಏನು ಅವರವರೇ ಮಾಡ್ಕೊತಾರೆ. ಅದ್ರ ಈಗ ಈಗ ಸರ್ಕಾರದ ರೋಲ್ ಏನು ಈಗ ಅಲ್ಲಿ ಅವರು ಮಾಡ್ಕೊಂತಾರೆ ಮಂತ್ರಿ ಅವರೇ. ಈಗ ಅಲ್ಲಿ ಕೂಡ ನೋಡಿ, ಅಲ್ಲಿ ಕೂಡ ಮಿಸ್ಯೂಸ್ ಆಗಬಾರ್ದು ಅಂತೇಳಿ ಇವರು ಹೇಳುವಂಥದ್ದು. ಅಲ್ಲಿ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು, ಜನರಿಗೆ ಅದೇನು ಯಾಕೆ ಹೆಚ್ಚು ಕಮ್ಮಿ ಆಗ್ತದೆ ಹೇಳಿ ಕೂತ್ಕೊಂಡು ಮಾತ್ರ ಗೊತ್ತಾಗ್ತದೆ. ಆಯ್ತು. ಅಲ್ಲ, ಸರ್ಕಾರ ಕೈ ಚೆಲ್ಲಿ ಇಟ್ಕೊಳಕ್ ಆಗುದಿಲ್ಲ, ಅವ್ರು ಒಕ್ಕೂಟದವ್ರು ಮಾಡ್ತಾರಂತೇಳಿ ಕರೆಕ್ಷನ್ ಮಾಡಿರ್ಲಿಕ್ಕೆ ಅದನ್ನ ಕಂಪೆನ್ಸೇಟರ್ ಮಾಡ್ರಿ. ಅಲ್ಲಲ್ಲ, ಅದು ಅವ್ರು ಇಂಡಿಪೆಂಡೆಂಟ್ ಬಾಡಿ ಇದೆ, ಅವ್ರು ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ, ಅಧ್ಯಕ್ಷರು ಇರ್ತಾರೆ, ಅವ್ರದೇ ತೀರ್ಮಾನ ತಗೋತಾರೆ, ಅವ್ರು ಬೇರೆ ಅವಕಾಶ ಮಾಡ್ಕೊಂಡಿದ್ದಾರೆ. ಅಲ್ಲ, ಈಗ ಅದನ್ನೇನು ಹೇಳ್ತಾರೆ, ಇಂಡಿಪೆಂಡೆಂಟ್ ಬಾಡಿದು ಕೂಡ ಇದಕ್ಕೆ ತೀರ್ಮಾನ ಯಾಕೆ ಈಗ ಪಾಲಿಸಿ ಮಾಡೋದೆಲ್ಲ ನಮ್ಮ ಅಸೆಂಬ್ಲಿ ಮಾಡೋದಲ್ಲ, ಅದಕ್ಕೆ ಅನುಗುಣ ಏನು ಕೇಳ್ತಿದ್ದಾರೆ, ಯಾಕಾಗಿ ಇಲ್ಲಿ ಜಾಸ್ತಿ ಕೊಡುವ ಅಲ್ಲಿ ಕಡಿಮೆ ಏನು ಕಾರಣ ಏನಂತೇಳಿ ಗೊತ್ತಾಗಬೇಕಲ್ಲ. ಅಟ್ಲೀಸ್ಟ್ ನಾವು ಅದನ್ನೇ ಮಾಡಿದ್ದೀವಿ. ಈಗ ನಾವು ಅಷ್ಟೇ.